ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ರೆ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತಂದರೆ, ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ. ಸೊ ಇವತ್ತು ನನ್ನ ಎಲ್ಲ ರಿಪೋರ್ಟ್ಸ್ನು ತೋರಿಸ್ತಾ ಇದ್ದೀನಿ. ಅಂದರೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಫಸ್ಟ್ ಮಂತಿಂದ 9th ಮಂತ್ವರೆಗೂ ಏನೇನು ಚೆಕಪ್ ಮಾಡಿಸ್ದೆ, ಏನೇನು ವೇರಿಯೇಷನ್ಸ್ ಇತ್ತು, ಅಥವಾ ಹಾರ್ಟ್ ಬೀಟ್ ಹೆಂಗಿತ್ತು, ಏನು ಎತ್ತ ಅಂತ ಇವತ್ತೆಲ್ಲ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ಬಿಕಾಸ್ ನನಗೆ ಒಬ್ಬರು ಕಮೆಂಟ್ ಮಾಡಿದರು, ನಿಮ್ಮ ಒಂದು ರಿಪೋರ್ಟ್ಸ್ನ ಶೇರ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾನು ಪ್ರೆಗ್ನೆನ್ಸಿ ಟೈಮಲ್ಲೂ ಯಾವುದೂ ಶೇರ್ ಮಾಡಿರಲಿಲ್ಲ. ಸೊ ಇವಾಗ ಇಟ್ ಇಸ್ ಟೈಮ್ ಫಾರ್ ಇಟ್ ಅಂತ ಅನ್ನಿಸುತ್ತೆ. ಸೊ ಯಾರಿಗೆಲ್ಲ ಡೌಟ್ಸ್ ಇರುತ್ತೆ, ಏನದು ಹಾರ್ಟ್ ಬೀಟ್ ಎಷ್ಟಿರಬೇಕು, ಎಷ್ಟಿದ್ರೆ ಗಂಡು ಮಗು, ಎಷ್ಟಿದ್ರೆ ಹೆಣ್ಮಗು ಅಂತೆಲ್ಲ, ಸೊ ಅದನ್ನೆಲ್ಲ ಇವತ್ತು ಕ್ಲಿಯರ್ ಮಾಡ್ಕೊಬೋದು ನೀವು. ಆ್ಯಂಡ್ ಅದಕ್ಕೂ ಮುಂಚೆ ಏನಪ್ಪ ಅಂತಂದರೆ, ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವೀಡಿಯೋಸ್ ನಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವೀಡಿಯೋ. ಸೊ ಇನ್ನೊಂದು ವಿಷಯ ಹೇಳಬೇಕು, ಆಲ್ರೆಡಿ ನೀವು ನೋಡಿರ್ತೀರ. ನಾನು ನನ್ನ ಯೂಟ್ಯೂಬ್ ಇನ್ಕಮ್ ಅಥವಾ ರೆವಿನ್ಯೂಯಿಂದ ಒಂದು ಮೈಕ್ನ ಪರ್ಚೇಸ್ ಮಾಡಿದೆ. ನಾನು ಮುಂಚೆ ಬ್ಲಾಗ್ಸಲ್ಲೂ ಹೇಳ್ತಿದ್ದೆ, ನಾನು ಮೈಕ್ ತೊಗೋಬೇಕು ಅಂತ ಅಂದ್ಬಿಟ್ಟು. ಬಟ್ ಅದಕ್ಕೊಂದು ಸರಿಯಾದ ಟೈಮ್ ಬರಬೇಕು ಅಂತ ನಾನು ಹೇಳಿದ್ದೆ ನಿಮಗೆ. ಸೊ ಅದು ಏನು ಅಂದ್ಕೊಂಡಿದ್ದೆ ನಾನು ಅಂದರೆ, ಏನು ಯೂಟ್ಯೂಬಿಂದ ಅಮೌಂಟ್ ಬರುತ್ತೋ ಅದರಲ್ಲೇ ನಾನು ಮೈಕ್ ತೊಗೊಬೇಕು ಅಂತ ಅಂದ್ಕೊಂಡಿದ್ದು. ಸೊ ಫೈನಲಿ ಇಟ್ಸ್ ಹಿಯರ್ ನನ್ನ ಮೈಕ್. ಸೊ ಇನ್ಮೇಲೆ ನಿಮಗೆ ಆಡಿಯೋ ಕರೆಕ್ಟಾಗಿ ಕೇಳಿಸುತ್ತೆ. ಮುಂಚೆ ಎಲ್ಲ ಅಷ್ಟು ಕೇಳಿಸ್ತಿರ್ಲಿಲ್ಲ. ಸೊ ಇವಾಗ ಕರೆಕ್ಟಾಗಿ ಕೇಳಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ನನ್ನ ಮೈಕ್. ಇದರದ್ದು ಲಿಂಕ್ ಏನಾದರೂ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಕೂಡ ಚೆಕ್ಔಟ್ ಮಾಡ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫಸ್ಟು ನನಗೆ ಯಾವಾಗ ಗೊತ್ತಾ, ಸೊ ಫಸ್ಟ್ ನನಗೆ ಕನ್ಫರ್ಮ್ ಆಗಿದ್ದು ಸೆಪ್ಟೆಂಬರ್ 29 ಸೊ ಅದಾದಮೇಲೆ ನಾನು ಹಾಸ್ಪಿಟಲ್ಗೆ ಹೋದೆ. 3rd ಹೋಗಿದ್ದು ನಾನು. ಸೊ ಅವತ್ತು ಅವರು ಏನೋ ಬ್ಲಡ್ ಟೆಸ್ಟ್ ಎಲ್ಲ, ಬ್ಲಡ್ ಟೆಸ್ಟ್ ಅಂತೀನಿ, ಯೂರಿನ್ ಟೆಸ್ಟ್ ಎಲ್ಲ ಏನೂ ಮಾಡಲಿಲ್ಲ. ಬಟ್ ಬ್ಲಡ್ ಟೆಸ್ಟಿಗೆ ಬರೆದು ಕೊಟ್ಟರು. ಸೊ ಬ್ಲಡ್ ಟೆಸ್ಟಿಗೆ ಹೋದಾಗ ಎಲ್ಲನೂ ಅಂದರೆ ಪಾಸಿಟಿವ್ ಅಂತಲೇ ಬಂತು, ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತ. ಸೊ ಇಲ್ಲಿ ನೋಡ್ತಿರ್ಬೋದು, ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಫೋಕಸ್ ಆಗ್ತಿದೆಯಾ? ಸೊ ಹಿಮೋಗ್ಲೋಬಿನ್ ಟೆಸ್ಟ್ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಬಂದಿತ್ತು. ಅದೆಲ್ಲ ಟೆಸ್ಟೂ ಎಲ್ಲ ನಾರ್ಮಲ್ ಆಗಿತ್ತು. ಅಂದರೆ ಈಗ ಸದ್ಯಕ್ಕೆ ಎಷ್ಟಿರಬೇಕೋ ಅಷ್ಟಿತ್ತು. ಆ್ಯಂಡ್ HIV ಟೆಸ್ಟ್ ಮಾಡಿದರು, ಜೊತೆಗೆ HBS AGA ಕಾರ್ಡ್ ಟೆಸ್ಟ್ ಮಾಡಿದರು, VDRL ಟೆಸ್ಟ್ ಮಾಡಿದರು, ಜೊತೆಗೆ ಯೂರಿನರಿ ಟೆಸ್ಟ್ ಕೂಡ ಮಾಡಿದರು. ಯೂರಿನ್ ಟೆಸ್ಟು ಅದು ಕೂಡ ಇಲ್ಲಿದೆ. ಆ್ಯಂಡ್ ಯೂರಿನ್ ಟೆಸ್ಟಲ್ಲೂ ಕೂಡ ಪಾಸಿಟಿವ್ ಅಂತಲೇ ಬಂತು ಇದರಲ್ಲಿ. ಆ್ಯಂಡ್ ಇದು ಫಸ್ಟ್ ಟೆಸ್ಟ್ ಆಗಿದ್ದಂಥದ್ದು, ಬ್ಲಡ್ ಟೆಸ್ಟ್ ಏನು ಮಾಡಿಸ್ತಾರಲ್ಲ, ಬ್ಲಡ್ ಟೆಸ್ಟಲ್ಲಿ ನನಗೆ ಕನ್ಫರ್ಮ್ ಆಗಿದ್ದಂಥದ್ದು. ಅದಾದಮೇಲೆ ನಾನು ಸ್ಕ್ಯಾನಿಂಗ್ಗೆ ಹೋಗಿದ್ದು. ನಾನು ಫಸ್ಟ್ ಇದು ನೆಕ್ಸ್ಟ್ ಸ್ಕ್ಯಾನಿಂಗ್ ಹೋಗಿದ್ದಂಥದ್ದು ಬಂದು 16th ಅಕ್ಟೋಬರ್ ಹೋಗಿದ್ದು 2024. ಸೊ ಅವತ್ತು ಬಂದು ಯೋಗ್ ಸ್ಯಾಕ್ ಫಾರ್ಮ್ ಆಗಿತ್ತು. ಆ ಯೋಗ್ ಸ್ಯಾಕ್ದು ಡಯಾಮೀಟರ್ ಬಂದು 12 mm ಇತ್ತು. ಜೊತೆಗೆ 6 weeks 0 days ಅಂತ ಕೊಟ್ಟಿದ್ರು. 6 weeks ಆಗಿತ್ತು ಅವತ್ತು. ಬಟ್ ಅವತ್ತಿಗೆ ಇನ್ನು ಹಾರ್ಟ್ ಬೀಟ್ ಕಾಣಿಸಿರಲಿಲ್ಲ. ಓಕೆನಾ, ಹಾರ್ಟ್ ಬೀಟ್ ಇನ್ನೂ ಬಂದಿರಲಿಲ್ಲ ಅಂತ ಅಂದ್ಬಿಟ್ಟು ನಾನು ಮತ್ತೆ ಹೋಗಬೇಕಾಗಿ ಬಂತು. ಸೊ ಅಂದರೆ ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ 12 mm ಅಂತ ಕೊಟ್ಟಿದ್ದಾರೆ. ಐ ಥಿಂಕ್ ಉಲ್ಟಾ ಕಾಣಿಸ್ತಿದೆ ಅನಿಸುತ್ತೆ, 12 mm ಅಂತ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಹಾರ್ಟ್ ಬೀಟ್ ಏನೂ ಕಾಣಿಸ್ಲಿಲ್ಲ ಅಂತ ಹೇಳಿದ್ರು. ಆಮೇಲೆ ಸರ್ವಿಕ್ಸ್ ಬಂದು 3.6 cm ವಿಚ್ ಇಸ್ ನಾರ್ಮಲ್ ಅಂತಲೇ ಕೊಟ್ಟಿದ್ರು. ಅದಾದಮೇಲೆ ನೆಕ್ಸ್ಟ್ ಮತ್ತೆ ನಾನು 10 days ಬಿಟ್ಕೊಂಡು ಹೋದೆ. 10 days ಬಿಟ್ಕೊಂಡು ಹೋದಾಗ 14 mm ಆಗಿತ್ತು. ಯೋಗ್ ಸ್ಯಾಕ್ ಬಂದು 14 mm. ಆಮೇಲೆ FHR ಬಂದು 161 BPM ಇತ್ತು. ಹಾರ್ಟ್ ಬೀಟ್ ಕಾಣಿಸ್ಕೊಂಡಿತ್ತು. ಸೊ ಹಾರ್ಟ್ ಬೀಟ್ ಬಂದು 165. ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ವೇಟ್ 1 second. ಸೊ ಇಲ್ಲಿ ಗುರು FSH 160 ನನ್ನ ಮುಖಾನೇ ಕಾಣ್ತಾ ಇದೆ ಗುರು ಅಲ್ಲೋಡು. 160 ಗುರು 165 ಕಾಣಿಸ್ತಾ ಇದೆಯಾ? ಸೊ 165 ಇತ್ತು ಹಾರ್ಟ್ ಬೀಟು. ಅವತ್ತಿನ ದಿನ ಹಾರ್ಟ್ ಬೀಟ್ ಕಾಣಿಸ್ಕೊಂಡಿತ್ತು. ಸೊ ಅವತ್ತಿಗೆ ನಾನು
7 ವೀಕ್ಸ್ 5 ಡೇಸ್ ಆಗಿತ್ತು ನನಗೆ. ಸೊ ನೆಕ್ಸ್ಟ್ ಮತ್ತೆ ಫಾಲೋ ಅಪ್ಪಿಗೆ 14 ವೀಕ್ಸ್ಗೆ ಅಥವಾ 12 ವೀಕ್ಸ್ ಟು 14 ವೀಕ್ಸ್ ಯಾವಾಗ ಬೇಕಾದರೂ ಬರ್ಬೋದು ಅಂತ ಹೇಳಿದರು. ಆ್ಯಂಡ್ ಅವತ್ತು ಕೂಡ ಸ್ಕ್ಯಾನ್ ಮಾಡಿದಾಗ ಇಲ್ಲಿ ಯೋಗ್ ಸ್ಯಾಕ್ ಕಾಣಿಸ್ತಾ ಇತ್ತು. ಇಲ್ಲಿ ಕಾಣ್ತಿರ್ಬೋದಲ್ಲ, ಇಲ್ಲಿ ಇದು ಮತ್ತು ಇದು. ಸೊ ಇದು ಗೊತ್ತಾಗ್ತಿತ್ತು. ಆ್ಯಂಡ್ ಅದು ಬಿಟ್ಕೊಂಡು ಹೋದಾಗ ನೆಕ್ಸ್ಟು ನಾನು ಹೋಗಿದ್ದಂಥದ್ದು ವಿಡಿಯೋ ಮಾಡ್ತಿದ್ದೆ. ಯಾರೋ ರಿಪೋರ್ಟ್ ಕೇಳಿದ್ರು, ಅದಕ್ಕೆ. ಇನ್ನೂ ಇಲ್ಲ. ಸೊ ನೆಕ್ಸ್ಟ್ ನಾನು ಹೋಗಿದ್ದಂಥದ್ದು 27th ನವೆಂಬರ್ ಹೋಗಿದ್ದು. ಸೊ ಅಷ್ಟೊತ್ತಿಗೆ ನಂದು ಏನದು ಡಯಾಮೀಟರ್ ಅಂದರೆ ಮಗು ಏನು ಬೆಳೆದಿತ್ತಲ್ಲ ಅದು 58 mm ಆಗಿಬಿಟ್ಟಿತ್ತು. ಆ್ಯಂಡ್ ಅದು 12 ವೀಕ್ಸ್ 2 ಡೇಸ್ಗೆ ನಾನು ಹೋಗಿದ್ದಿದ್ದು. ಅದಾದಮೇಲೆ ಆ್ಯಂಡ್ ದೆನ್ ಈ ಒಂದು ಟೆಸ್ಟಲ್ಲಿ ನಮಗೆ ಏನು ನೋಡ್ತಾರೆ ಅಂದರೆ ಫೀಟಲ್ದು ಬೆಳವಣಿಗೆ ನೋಡ್ತಾರೆ. ಫಸ್ಟು ನೋಡೋದೇ ಈ ನೇಸಲ್ ಬೋನ್ ಏನಿರುತ್ತಲ್ಲ ಅದರದ್ದು ಮೆಷರ್ ಬಂದು 2.6 mm ಇತ್ತು. ಸೊ ಇಟ್ ಇಸ್ ನಾರ್ಮಲ್. ಅದಾದಮೇಲೆ ಅವತ್ತಿನ ದಿನ ಹಾರ್ಟ್ ಬೀಟ್ ಬಂದು 157 ಆಗಿತ್ತು. ಅಂದರೆ ಲಾಸ್ಟ್ ಟೈಮು 165 ಇತ್ತು, ಈ ಸತಿ 157 ಆಗಿತ್ತು, ಕಮ್ಮಿ ಆಗಿತ್ತು. ಆ್ಯಂಡ್ ನೋ ಸಬ್ಕ್ರಾನಿಕ್ ಕಲೆಕ್ಷನ್ ಅಂತ ಇತ್ತು. ಅದಾದಮೇಲೆ ಸರ್ವಿಕ್ಸ್ ಇಸ್ ನಾರ್ಮಲ್ 3.4 ಸೆಂಟಿಮೀಟರ್ ಲೆಂತಲ್ಲಿತ್ತು ನಂದು ಸರ್ವಿಕ್ಸು. ಅದಾದಮೇಲೆ ದ ಪ್ಲೆಸೆಂಟಾ ಇಸ್ ಸೀನ್ ಇನ್ ಫಂಡಸ್ ಆ್ಯಂಡ್ ಬಾಡಿ, ಪೋಸ್ಟೀರಿಯರ್ ವಾಲ್ ವಿತ್ ಗ್ರೇಡ್ 0 ಮೆಚುರಿಟಿ ಅಂತ ಬಂದಿತ್ತು. ಅಂದರೆ ನಂದು ಪೋಸ್ಟೀರಿಯರ್ ಏನದು ಪ್ಲೆಸೆಂಟಾ ಆಗಿತ್ತು. ಸಿಂಗಲ್ ಲೈವ್ ಇಂಟ್ರಾಯೂಟ್ರೈನ್ ಜೆಸ್ಟೇಷನ್ ಆಫ್ 12 ವೀಕ್ಸ್ 2 ಡೇಸ್ ಅಂತ ಇತ್ತು. ಅಂದರೆ ಒಂದೇ ಮಗು ಇದೆ ಅಂತ ಅರ್ಥ. ಅದು ಮುಂಚೆನೇ ಗೊತ್ತಾಗ್ಬಿಡುತ್ತೆ. ಮತ್ತು ನೆಕ್ಸ್ಟು ಅನಾಮಲಿ ಸ್ಕ್ಯಾನ್ಗೆ ನಾನು ಕರ್ಕೊಂಡೋಗಿದ್ದು. ನೀನು ನೋಡ್ತಿರ್ಬೋದು, ನಾನು ಇಲ್ಲಿ ತೋರಿಸ್ತೀನಿ ಹಾರ್ಟ್ ಬೀಟು ಎಷ್ಟು ಅಂತ ಅಂದ್ಬಿಟ್ಟು. ಎಲ್ಲಪ್ಪ ಕೈ ಇಟ್ಕೊಂಡ್ಬಿಡೋಣ. ಹಾಂ, ಇಲ್ಲಿ ಹಾರ್ಟ್ ಬೀಟು 157. ಓಕೆನಾ. ಸೊ ಇದು ವೇರಿ ಆಗ್ತಾನೇ ಇತ್ತು. ಅದಾದಮೇಲೆ ನೆಕ್ಸ್ಟು ಅನಾಮಲಿ ಸ್ಕ್ಯಾನೇ ಮಾಡಿದ್ದು. ಓ ಮೈ ಗಾಡ್. ಈ ಅನಾಮಲಿ ಸ್ಕ್ಯಾನ್ ಏನಕ್ಕಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ, ಇದರಲ್ಲಿ ಏನಾದರೂ ಮಗುಗೆ ಏನಾದರೂ ಪ್ರಾಬ್ಲಮ್ ಇದೆ ಅಥವಾ ಏನಾದರೂ ಕ್ರೋಮೋಸೋಮ್ಸ್ ಎಕ್ಸ್ಟ್ರಾ ಆಗಿದೆ ಅಥವಾ ಮೈನಸ್ ಆಗಿದೆ, ಈ ಥರದ್ದೆಲ್ಲ ಇತ್ತು ಅಂತಂದರೆ ಅದರಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಇಮಿಡಿಯೇಟಾಗಿ ಡಾಕ್ಟ್ರು ಏನು ಮಾಡಬೇಕು ಅಂತ ನಿಮಗೆ ಹೇಳ್ತಾರೆ. ಸೊ ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಸ್ಕ್ಯಾನ್, ಆಯಿತಾ. ಈ ಸ್ಕ್ಯಾನಲ್ಲಿ ನನಗೆ ಬಂದು ಎಲ್ಲದ್ರ ಬಗ್ಗೆನೂ ಹೇಳ್ತಾರೆ. ಹಾರ್ಟ್ ಲಿಮಿಟೆಡ್ ಫೀಟಲ್ ಎಕೋ ಫೈಂಡಿಂಗು, ಮತ್ತು ನೆಕ್ಕು, ಫೀಟಲ್ ನೆಕ್ ಅಪಿಯರ್ಸ್ ನಾರ್ಮಲ್, ಅಂದರೆ ನೆಕ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು, ಅಬ್ಡಾಮನ್ನು, ಮತ್ತು KUB ಅಂತ ಅಂದ್ಬಿಟ್ಟು ಪೆಲ್ವಿಸ್ ಏನಿರುತ್ತಲ್ಲ ಅದ್ರ ಮೆಷರ್ಮೆಂಟು, ಮತ್ತು ಅಬ್ಡಾಮನ್ದು ಏನು ಅಂದರೆ ಅಬ್ಡಾಮನ್ ಹೊಟ್ಟೆ ಮತ್ತು ಅದೆಲ್ಲ ಯಾವ ಥರ ಇದೆ, ನಾರ್ಮಲ್ ಆಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ನೋ ಆಬ್ವಿಯಸ್ ಕಾನ್ಜೆನಿಟಲ್ ಅನಾಮಲೀಸ್ ಇನ್ ಪ್ರೆಸೆಂಟ್ ಸ್ಕ್ಯಾನ್ ಅಂತ ಕೊಟ್ಟಿದ್ದಾರೆ, ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಫೈನಲ್ ಆಗಿ ಆ್ಯಂಡ್ ಪ್ರತಿ ಸತಿ ನಾವು ಹೋದಾಗ್ಲೂ ಕೆಳಗಡೆ ಒಂದು ಲೈನ್ ಇರುತ್ತೆ, ಏನಂತಂದರೆ ಹಿ ಇಸ್ ನಾಟ್ ಲೀಕ್ ದ ಫೀಟಸ್, ಯಾವ ಫೀಟಸ್ ಅದು ಅಂದರೆ ಹೆಣ್ಣ ಗಂಡ ಅಂತ ಅದನ್ನು ಲೀಕ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಒಂದು ಲೈನ್ ಬರೆದು ಅದಕ್ಕೆ ಸೈನ್ ಹಾಕ್ತಾರೆ. ಸೊ ಅನಾಮಲಿ ಸ್ಕ್ಯಾನ್ಗೆ ನಾನು ಹೋದಾಗ ಇಟ್ ವಾಸ್ 3 ವೀಕ್ಸ್ ನನಗೆ 23 ವೀಕ್ಸ್. ಅದಾದಮೇಲೆ ಈ ಥರ ಸ್ಕ್ಯಾನ್ ಕೊಡ್ತಾರೆ ಆ್ಯಂಡ್ ಇಲ್ಲೆಲ್ಲ ಫೀಟಸ್ ಕಾಣುತ್ತೆ. ಜೊತೆಗೆ ಪಾಪುದು ಬೆನ್ನು ಮೂಳೆ ಏನಿರುತ್ತಲ್ಲ, ಬೆನ್ನು ಮೂಳೆ ಇಲ್ಲಿ ಕಾಣ್ತಿರ್ಬೋದು ನಿಮಗೆ, ಇದು ಎರಡರಲ್ಲೂ. ಸೊ ಬೆನ್ನು ಮೂಳೆ ನೋಡ್ತಾರೆ, ಮತ್ತು ತಲೆ ನೋಡ್ತಾರೆ, ನೆಕ್ ನೋಡ್ತಾರೆ, ಪ್ರತಿ ಒಂದು ಎವ್ರಿಥಿಂಗ್ ಸಿ. ಆಮೇಲೆ ನಿಮಗೂ ಕೂಡ ತೋರಿಸ್ತಾರೆ, ಬಟ್ ನನಗೆ ತೋರಿಸಿರ್ಲಿಲ್ಲ ಅವರು. ಅವರೇ ನೋಡ್ಬಿಟ್ಟು ಅವರೇ ಸ್ಮೈಲ್ ಮಾಡಿಕೊಂಡು ಅವರೇ ನಕ್ಕೊಂಡು ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ದಿಸ್ ವಾಸ್ ದ ಥಿಂಗ್. ಆ್ಯಂಡ್ ಅನಾಮಲಿ ಸ್ಕ್ಯಾನಲ್ಲೂ ಏನೂ ಪ್ರಾಬ್ಲಮ್ ಇರಲಿಲ್ಲ ನಂದರಲ್ಲಿ. ಅನಾಮಲಿ ಸ್ಕ್ಯಾನಲ್ಲೇ ಇದರಲ್ಲೂ ಕೂಡ ಹಾರ್ಟ್ ಬೀಟ್ ಎಷ್ಟಿತ್ತು ಅಂತಂದರೆ 156 ಇತ್ತು. ಸೊ 156 ಅಂದರೆ ಲಾಸ್ಟ್ ಟೈಮ್ 157 ಇತ್ತು, ಈ ಸತಿ 156 ಇತ್ತು. ಅದಾದಮೇಲೆ ಪ್ಲೆಸೆಂಟಾ ಹೇಗಿದೆ, ಸರ್ವಿಕ್ಸ್ ಹೆಂಗಿದೆ, ಲಿಕ್ವಿಡ್ ಹೆಂಗಿದೆ, ಅಂದರೆ ಒಳಗಡೆ ನೀರಿರುತ್ತಲ್ಲ, ಸೊ ಅದು ಯಾವ ಥರ ಇದೆ, ಆಮೇಲೆ ಅಂಬಲಿಕಲ್ ಕಾರ್ಡ್ ಯಾವ ಥರ ಇದೆ, 3 ವೆಸಲ್ಸ್, 2
ಆರ್ಟ್ರೀಸ್ ಆ್ಯಂಡ್ 1 ವೇನ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಫೀಟಲ್ ಆ್ಯಕ್ಟಿವಿಟಿ ಆ್ಯಂಡ್ ಫೀಟಲ್ ಮೂಮೆಂಟ್, ಆ್ಯಕ್ಟಿವ್ ಆ್ಯಂಡ್ ನಾರ್ಮಲ್, ಆ್ಯಕ್ಟಿವ್ ಆಗಿದೆ ನಾರ್ಮಲ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಫೀಟಲ್ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಅಂದರೆ ಹಾರ್ಟ್ ಯಾವ ಥರ ವರ್ಕ್ ಮಾಡ್ತಿದೆ ಅಂತ ಅಂದ್ಬಿಟ್ಟು ಅದು ಕೂಡ ನಾರ್ಮಲ್ ಅಂತ ಕೊಟ್ಟಿದ್ದಾರೆ. ಯೂರಿನ್ ಆರ್ಟ್ರಿ ಡಾಪ್ಲರ್ ಅಂತ, ಆವ್ರೇಜ್ ಯೂಟ್ರೈನ್ ಆರ್ಟ್ರಿ PI is 0.79 and it is normal, screen negative for PIH. ರೈಟ್ ಯೂಟ್ರೈನ್ ಆರ್ಟ್ರಿ ಬಂದು 6.9 ಇತ್ತು, ನಾರ್ಮಲ್ ಇದೆ. ಲೆಫ್ಟ್ ಯೂಟ್ರೈನ್ ಆರ್ಟ್ರಿ ಬಂದು 0.90 ಇತ್ತು, ಅದು ಕೂಡ ನಾರ್ಮಲ್ ಇದೆ ಅಂತ ಹೇಳಿದ್ರು. ಫೀಟಲ್ ಗ್ರೋತ್ ಆ್ಯಂಡ್ ಆಮ್ನಿಯಾಟಿಕ್ ಫ್ಲೂಯಿಡ್ ಇಸ್ ನಾರ್ಮಲ್. ದೇರ್ ಆರ್ ನೋ ಆಬ್ವಿಯಸ್ ಸ್ಟ್ರಕ್ಚರಲ್ ಡಿಫೆಕ್ಟ್ಸ್ ಆರ್ ಸಿಗ್ನಿಫಿಕೆಂಟ್ ಮಾರ್ಕರ್ಸ್ ಫಾರ್ chromosomal abnormalities. Fetal cardiac scan showed an normally connected heart with no obvious defects and normal flow patterns. ಸೊ ಎಲ್ಲ ಪ್ರಾಪರ್ ಆಗಿದೆ ಅಂತಲೇ ಕೊಟ್ಟಿದ್ದಾರೆ ಇಲ್ಲಿ. ಕ್ರೋಮೋಸೋಮಲ್ ಡಿಸೀಸು ಇಲ್ಲ, ಅಬ್ನಾರ್ಮಲಿಟೀಸು ಇಲ್ಲ, ಆ್ಯಂಡ್ ಎಲ್ಲ ವೇನ್ಸ್ ಕರೆಕ್ಟಾಗಿ ಕನೆಕ್ಟ್ ಆಗಿದೆ, ಜೊತೆಗೆ ಕಾರ್ಡಿಯಾಕ್ ಸ್ಕ್ಯಾನ್ ಕೂಡ ಕರೆಕ್ಟಾಗಿದೆ ಅಂತೆಲ್ಲ, ಆಮ್ನಿಯಾಟಿಕ್ ಫ್ಲೂಯಿಡ್ ಕೂಡ ಪರ್ಫೆಕ್ಟ್ ಆಗಿದೆ ಅಂತಲೇ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಆ ಟೈಮ್ಗೆ ನಂದು ಸರ್ವಿಕ್ಸ್ ಲೆಂತ್ ಬಂದು 3.4 ಸೆಂಟಿಮೀಟರ್ ಇತ್ತು, ಇಟ್ ಇಸ್ ನಾರ್ಮಲ್. ಆ್ಯಂಡ್ ಅದಾದಮೇಲೆ ಪ್ಲೆಸೆಂಟಾ ಬಂದು ಲೆಫ್ಟ್ ಲ್ಯಾಟ್ರಲ್ ವಾಲ್ ಇನ್ ದ ಬಾಡಿ ವಿತ್ ಗ್ರೇಡ್ 1 ಮೆಚುರಿಟಿ ಅಂತ ಕೊಟ್ಟಿದ್ದಾರೆ. ದ ಲೋವರ್ ಲಿಮಿಟ್ ಆಫ್ ದಿ ಪ್ಲೆಸೆಂಟಾ ಇಸ್ 4 ಸೆಂಟಿಮೀಟರ್ ಅವೇ ಫ್ರಮ್ ದ ಇಂಟರ್ನಲ್ OS. ಹಾಗೆ ಇಲ್ಲಿ ಫೀಟಲ್ ವೇಟ್ ಬಂದು 550 ಗ್ರಾಮ್ಸ್ ಇದೆ. ಸೊ ನನಗೆ 5 ಮಂತ್ಸ್ ಆಗೋಷ್ಟೊತ್ತಿಗೆ 500 ಗ್ರಾಮ್ಸ್ ಆಗಿತ್ತು ಅದು. ಆ್ಯಂಡ್ ಇದಿಷ್ಟು ಆಗಿತ್ತು. ಆ್ಯಂಡ್ ಹಾರ್ಟ್ ಬೀಟ್ ಬಂದು 156 ತೋರಿಸ್ತೀನಿ ನಿಮಗೆ, ಇಲ್ಲಿ 156 ಇದೆ. ಸೊ ಅದು ಬಂದು ನನ್ನ ಅನಾಮಲಿ ಸ್ಕ್ಯಾನ್ ಆದಮೇಲೆ ಬರುವಂಥ ಸ್ಕ್ಯಾನ್ ವಿಚ್ ಇಸ್ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿದ್ದಂಥ ಸ್ಕ್ಯಾನ್ ಇದೆ. ಐ ಥಿಂಕ್ ನಾನು ಲಾಸ್ಟ್ ವಿಡಿಯೋನಲ್ಲೂ ಹೇಳಿದ್ದೀನಿ, ಅಂದರೆ ಮುಂಚಿನ ವೀಡಿಯೋಸಲ್ಲೂ. ಸೊ ಇದು ಮಾಡೋಷ್ಟೊತ್ತಿಗೆ ಯಾವತ್ತು ಡೇಟ್ ಗೊತ್ತಾ, 4th ಅಂದರೆ ಏಪ್ರಿಲ್ 10th ಮಾಡಿದಂಥದ್ದು 2025 ಅದರಲ್ಲಿ ನನಗೆ 31 ವೀಕ್ಸ್ 3 ಡೇಸ್ ಆಗಿತ್ತು. ಜೊತೆಗೆ ಫೀಟಲ್ ವೇಟ್ ಬಂದು 1 kg 700 ಗ್ರಾಮ್ಸ್ ಇತ್ತು, ಓಕೆನಾ. ಅದರಲ್ಲಿ ಹಾರ್ಟ್ ಬೀಟ್ ಬಂದು 149 ಆಗಿಬಿಟ್ಟಿದೆ, ಅಂದರೆ ಡಿಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಸೊ 149 ಆಗಿಬಿಟ್ಟಿದೆ. ಆ್ಯಂಡ್ ಅದರಲ್ಲಿ ಏನಂದರೆ ಆ ಟೈಮಲ್ಲಿ ಏನಾಯಿತು, ಕಾರ್ಡ್ ಕತ್ತಿಗೆ ಸುತ್ಕೊಂಡ್ಬಿಟ್ಟಿತ್ತು. ಸೊ ಸಿಂಗಲ್ ಲೂಸ್ ಲೂಪ್ ಆಫ್ ಅಂಬಲಿಕಲ್ ಕಾರ್ಡ್ ನೋಟೆಡ್ ಅರೌಂಡ್ ದ ಫೀಟಲ್ ನೆಕ್ ಡ್ಯೂರಿಂಗ್ ದಿ ಟೈಮ್ ಆಫ್ ಸ್ಕ್ಯಾನ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ಕೇಳಿದೆ ಏನೂ ಪ್ರಾಬ್ಲಮ್ ಇಲ್ವಾ ಅಂತ. ಅದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಅದಾದಮೇಲೆ ಸರ್ವಿಕ್ಸ್ ಕೂಡ ನಾರ್ಮಲ್ ಇತ್ತು ಅವಾಗ. ಮೈಲ್ಡ್ ಲೆಫ್ಟ್ CTEV ನೋಟೆಡ್ ಅಂತ ಕೊಟ್ಟಿದ್ದಾರೆ. ನಾನು ಏನಪ್ಪ ಇದು ಅಂತ ಅಂದ್ಕೊಂಡೆ. ಮೈಲ್ಡ್ ಲೆಫ್ಟ್ ಅಂದರೆ ಲೆಫ್ಟ್ ಲೆಗ್ಗು ಸ್ವಲ್ಪ ಟಿಲ್ಟ್ ಆಗಿದೆ, ಅಂದರೆ ಮಕ್ಕಳದು ಕಾಲು ಹಿಂಗಿರ್ತಲ್ವಾ, ನನ್ನ ಮಗಳು ಹಿಂಗೆ ಹಾಕೊಂಡು ಮಲ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಅಳ್ಳಾಡ್ತಾನೂ ಇಲ್ಲ, ಈ ಅಪ್ಪ ನೀರು ಕುಡಿದ್ಬಿಟ್ಟು ಬನ್ನಿ ಅಂತಲೂ ಹೇಳಲಿಲ್ಲ. ಬಟ್ ಅಲ್ಲಿ ಬರದೇ ಬಿಟ್ರು ಮೈಲ್ಡ್ ಲೆಫ್ಟ್ CTEV ನೋಟೆಡ್ ಅಂತ. ಅಂದರೆ ಅದು ಏನಂತಾರೆ, ಐ ಥಿಂಕ್ ನಾನು ಆ ವ್ಲಾಗಲ್ಲಿ ಕಂಪ್ಲೀಟಾಗಿ ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಆ ವ್ಲಾಗ್ನ ಹಾಕಿರ್ತೀನಿ, ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಆ್ಯಂಡ್ ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ ಈ ಥರ ಎಲ್ಲ ಇದ್ದಾಗ. ಬಟ್ 2-3 ಸತಿ ಕನ್ಸಲ್ಟ್ ಮಾಡಿ ಡಾಕ್ಟ್ರ್, ಬೇರೆ ಬೇರೆ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋಗಿ ಕನ್ಸಲ್ಟ್ ಮಾಡಿ, ಆಯಿತಾ. ಇಲ್ಲಿ ಫೀಟಲ್ ರಿಯಾಕ್ಟಿವಿಟಿ ಕೂಡ ಕೊಟ್ಟಿರೋ, ನಾನು ಇದು ಓದೇ ಇಲ್ಲ ಗುರು. ಟು ಆಕ್ಸಲರೇಷನ್ ಆಫ್ ಮೋರ್ ದ್ಯಾನ್ 15 seconds ಆ್ಯಂಡ್ 15 beats, ಅಂದರೆ ಹಾರ್ಟ್ ಬೀಟು 15 ಟೈಮ್ಸ್ ಬೀಟ್ ಆಗುತ್ತೆ 15 ಸೆಕೆಂಡ್ಸ್ಗೆ, ಅಂದರೆ ಒನ್ಸ್ ಇನ್ 15 seconds ಆ ಥರ ಬೀಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಓ ಮೈ ಗಾಡ್, ನಾನು ಇದು ನೋಡೇ ಇರಲಿಲ್ಲ. ಡೀಪೆಸ್ಟ್ ಪಾಕೆಟ್ ಮೆಷರ್ ಅದೆಲ್ಲ ಏನಿಲ್ಲ ಬಿಡಿ. ಸೊ ಇದು ಕೊಟ್ಬಿಟ್ಟಿದ್ರಾ, ನನಗಂತೂ ಭಯ ಆಗ್ಬಿಟ್ಟಿತ್ತು. ಎಲ್ಲಿ ಗೊತ್ತಾ ಅವ್ರು ತೋರಿಸಿರೋದು, ಅಲ್ಲಿ ಶೋ ಯು. ಇಲ್ಲೆಲ್ಲೋ ಕೊಟ್ಟಿದ್ರು ಗುರು ನೋಡಿ, ಇಲ್ಲೂ ಕೂಡ ಈ ಥರ ಎಲ್ಲ ಸ್ಕ್ಯಾನ್ ಮಾಡಿ ಕೊಟ್ಟಿದ್ದಾರೆ.
ಇದರಲ್ಲೇ ತೋರಿಸಿದ್ದು ಈ ಒಂದು ಸ್ಕ್ಯಾನಿಂಗಲ್ಲಿ ನನಗೆ ತೋರಿಸಿದ್ದು ಮಗು ಫೇಸು, ಇದು ನೋಸು, ಇದು ಹ್ಯಾಂಡು, ಇದು ಕಾಲು, ಇದು ಹಾರ್ಟು ಅಂತ ತೋರಿಸಿದ್ದು. ಏನಕ್ಕೆ ಕಾಲು ಹೆಂಗಿದೆ ಅಂತ ತೋರಿಸೋದಕ್ಕೆ ಅಯ್ಯಪ್ಪ ಈ ಥರ ತೋರಿಸ್ತಾರೆ. ನನಗಂತೂ ಸಿಟ್ಟೇ ಬಂದಿತ್ತು. ಸೊ ಆವತ್ತಿನ ದಿನ ನನಗೆ ಫುಲ್ ಮೂಡ್ ಆಫ್ ಆಗಿಬಿಟ್ಟಿತ್ತು. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಇನ್ನೊಂದು ಸ್ಕ್ಯಾನಿಂಗ್ ಸೆಂಟರ್ಗೆ ಹೋಗಿದ್ದೆ. ಇಲ್ಲಿದೆ ನೋಡಿ, ಸ್ಕ್ಯಾನಿಂಗ್ ಸೆಂಟರ್ಗೆ ಹೋಗಿದ್ದೆ. ಅಲ್ಲಿ ಅಂದರೆ 11th ಹೋಗಿದ್ದಿದ್ದು ನಾನು. ಸೊ ಅಲ್ಲಿ ಬಂದ್ಬಿಟ್ಟು ಎಲ್ಲ ನಾರ್ಮಲ್ ಇದೆ, ಫೀಟಲ್ ಲೆಗ್ ಎಲ್ಲ ನಾರ್ಮಲ್ ಇದೆ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಇದೇನಿದೆ ಅಲ್ಲ, ಇದು ಲೆಫ್ಟ್ ಲೆಗ್ ಮತ್ತು ರೈಟ್ ಲೆಗ್ ಎರಡೂ ತೋರಿಸಿ ನನಗೆ ತೋರಿಸಿದ್ರು ಡಾಕ್ಟ್ರು. ಫುಲ್ ಚಾಚ್ಕೊಂಡಿದೆ, ಏನೂ ಪ್ರಾಬ್ಲಮ್ ಇಲ್ಲ, ಒಂಚೂರು ಏನೂ ಪ್ರಾಬ್ಲಮ್ ಇಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದ್ದರೆ ನಮಗೆ ಅನಾಮಲಿ ಸ್ಕ್ಯಾನಲ್ಲೇ ಗೊತ್ತಾಗುತ್ತೆ. ಬಟ್ ಅನಾಮಲಿ ಸ್ಕ್ಯಾನಲ್ಲಿ ನಿಮ್ದೇನು ಇಲ್ಲದೆ ಇರೋದಕ್ಕೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಈ ಥರ ಕಾಣಿಸುತ್ತೆ ಅಂತಂದರೆ, ಒಂದು ಮಗು ಕಾಲನ್ನ ತಿರುಗಿಸ್ಕೊಂಡ್ಬಿಟ್ಟಿರುತ್ತೆ, ಮೂವ್ಮೆಂಟ್ ಆಗ್ತಿರಲ್ಲ ಅಂತ ಹೇಳಿದ್ರು. ಆ್ಯಂಡ್ ಎಲ್ಲ ಕರೆಕ್ಟಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತಲೇ ಕೊಟ್ಟಿರೋದು ಇದರಲ್ಲೆಲ್ಲ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನನಗೆ. ಐ ಮೀನ್ ಯಾರೇ ಆದ್ರೂ ಸೆಕೆಂಡ್ ಆಪ್ಷನ್ ಅಂತ ಒಂದು ಇಟ್ಕೊಳ್ಳಿ, ಓಕೆನಾ. ಇದ್ರ ಮಧ್ಯದಲ್ಲಿ ನಾನು ಬ್ಲಡ್ ಟೆಸ್ಟ್ ಹೇಳೋದೇ ಮರ್ತೋಗ್ಬಿಟ್ಟೆ. ಬ್ಲಡ್ ಟೆಸ್ಟ್ ಬಂದು ಯಾವಾಗ ಗೊತ್ತಾ, November 27th ಬ್ಲಡ್ ಟೆಸ್ಟ್ ಕೊಟ್ಟಿದ್ದು. ಇದು ಡಬಲ್ ಮಾರ್ಕರ್ ಟೆಸ್ಟ್. ಓ ಮೈ ಗಾಡ್, ಇದಂತೂ ತುಂಬ ಇಂಪಾರ್ಟೆಂಟು. ಯಾರಿಗೆಲ್ಲ ಡಾಕ್ಟ್ರು ರೆಕಮೆಂಡ್ ಮಾಡ್ತಾರೋ ಮಾಡಿಸಿ. ಇನ್ ಕೇಸ್ ಡಾಕ್ಟ್ರೇ ಮರ್ತೋದ್ರು ಹೇಳೋದಕ್ಕೆ ಅಂತಂದರೆ ಪ್ಲೀಸ್ ಡಬಲ್ ಮಾರ್ಕರ್ ಟೆಸ್ಟ್ನ ಮಾಡಿಸಿ. ಸೊ ಡಬಲ್ ಮಾರ್ಕರ್ ಟೆಸ್ಟು, ಅನಾಮಲಿ ಸ್ಕ್ಯಾನ್ ಎರಡೂ ತುಂಬಾ ಇಂಪಾರ್ಟೆಂಟು. ಅನಾಮಲಿ ಸ್ಕ್ಯಾನಲ್ಲಿ ಏನಾದರೂ ಡಿಫೆಕ್ಟ್ಸ್ ಇದೆಯಾ, ಪ್ರಾಬ್ಲಮ್ಸ್ ಇದೆಯಾ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಡಬಲ್ ಮಾರ್ಕರ್ ಟೆಸ್ಟಲ್ಲಿ ಇದು ಕ್ರೋಮೋಸೋಮ್ಸ್ ಕಮ್ಮಿ ಆಗಿದೆಯಾ, ಜಾಸ್ತಿ ಆಗಿದೆಯಾ, ಏನು ಡಬಲ್ ಮಾರ್ಕರ್ ಟೆಸ್ಟಲ್ಲಿ ನಮಗೆ ಇದು ಏನಾದರೂ ಡೌನ್ ಸಿಂಡ್ರೋಮ್ ಅಥವಾ ಆ ಥರದ್ದೆಲ್ಲ ಏನಾದರೂ ಇದೆಯಾ ಅಂತ ನೋಡಿಬಿಟ್ಟು ಅವರು ಹೇಳ್ತಾರೆ. ಸೊ ಇದರಲ್ಲೂ ಕೂಡ ಗೊತ್ತಾಗುತ್ತೆ ಮಗು ಬೆಳವಣಿಗೆ ಹೇಗಿದೆ, ಚೆನ್ನಾಗಿದೆಯಾ ಇಲ್ಲ ಅಬ್ನಾರ್ಮಲ್ ಇದೆಯಾ ಮಗು, ಏನು ಎತ್ತ ಅಂತ ಎಲ್ಲ ಗೊತ್ತಾಗುತ್ತೆ. ಸೊ ಇದನ್ನು ಮಾಡಿಸ್ಲೇಬೇಕು. ಯಾರಾದರೂ ಅಷ್ಟೇ ಮಾಡಿಸಿ, ದಯವಿಟ್ಟು ಮಾಡಿಸಿ, ಓಕೆನಾ. ಸುಮ್ಮನೆ ಆಮೇಲೆ ಮುಂದಕ್ಕೆ ಕಷ್ಟಪಡೋ ಬದಲು ಈ ಸತಿನೇ ಅಂದರೆ ಒಂದೇ ಸತಿ ಮಾಡಿಸ್ಬಿಡೋದು ಬೆಟರು. ಅದಾದಮೇಲೆ ನೆಕ್ಸ್ಟ್ ಬಂದಿದ್ದು ಗ್ಲೂಕೋಸ್ ಟೆಸ್ಟ್. ಗ್ಲೂಕೋಸ್ ಟೆಸ್ಟಲ್ಲೂ ಕೂಡ ಎಲ್ಲ ನಾರ್ಮಲ್ ಇತ್ತು ನಂದು, ಏನೂ ಪ್ರಾಬ್ಲಮ್ ಇರಲಿಲ್ಲ. ಒಬ್ಬೊಬ್ಬರಿಗೆ ಪ್ರೆಗ್ನೆನ್ಸಿನಲ್ಲಿ ಡಯಾಬಿಟೀಸ್ ಬರೋ ಚಾನ್ಸಸ್ ಇರುತ್ತೆ ಮತ್ತು ಥೈರಾಯ್ಡ್ ಬರೋ ಚಾನ್ಸಸ್ ಇರುತ್ತೆ. ಬಟ್ ನನಗೆ ಆ ಥರದ್ದೇನೂ ಇರಲಿಲ್ಲ, ಫಾರ್ ಗಾಡ್ ಸೇಕ್. ನಾನು ತುಂಬಾ ಕಂಟ್ರೋಲಲ್ಲಿದ್ದೆ. ಫುಡ್ ಆಗಿರ್ಬೋದು ಅಥವಾ ನಾನು ತಗೊಳ್ಳೋ ಡಯಟ್ ಆಗಿರ್ಬೋದು, ಜೊತೆಗೆ ವರ್ಕೌಟ್ ಆಗಿರ್ಬೋದು, ಅದರಲ್ಲೆಲ್ಲ ತುಂಬ ಸ್ಟ್ರಿಕ್ಟ್ ಆಗಿದ್ದೆ. ಈ ಥರದ್ದೆಲ್ಲ ಆಗಬಾರ್ದು ಅಂತ ಅಂದ್ಬಿಟ್ಟು. ಬಿಕಾಸ್ ನನಗೆ PCOS ಇರೋದ್ರಿಂದ ನನಗೆ ಇದು ಟೈಪ್ 2 ಡಯಾಬಿಟೀಸ್ ಬರೋ ಚಾನ್ಸಸ್ ತುಂಬ ಇತ್ತು. ಸೊ ಅದಕ್ಕೆ ನಾನು ಮುಂಚೆನೇ ಪ್ರಿಕಾಷನ್ಸ್ ತೊಗೊಂಡಿದ್ದೆ. ಜಾಸ್ತಿ ಏನು ಜಂಕ್ ತಿಂತಿರಲಿಲ್ಲ, ಜಾಸ್ತಿ ಸ್ವೀಟ್ಸ್ ತಿಂತಿರಲಿಲ್ಲ, ಜಾಸ್ತಿ ಶುಗರು ಅದನ್ನೆಲ್ಲ ಇಂಟೇಕ್ ಮಾಡ್ತಿರಲಿಲ್ಲ. ಸೊ ತುಂಬ ಒಳ್ಳೆ ಡಯಟ್ ಮೇಂಟೈನ್ ಮಾಡ್ಕೊಂಡು ಬಂದೆ. ಜೊತೆಗೆ ವಾಕಿಂಗ್ ಕೂಡ ಮಾಡ್ತಿದ್ದೆ. ಎಕ್ಸಸೈಸ್ ಅಂದರೆ ವಾಕಿಂಗ್ ಮಾಡ್ತಿದ್ದೆ, ನಾನು ಬೇರೆ ಏನೂ ಮಾಡ್ತಿರಲಿಲ್ಲ. ಸೊ ನೀವು ಕೂಡ ಅದೇ ಥರನೇ ಮಾಡ್ಕೊಳ್ಳಿ. ಆ್ಯಂಡ್ ಏನೂ ಪ್ರಾಬ್ಲಮ್ ಇರಲಿಲ್ಲ ನನಗೆ. ಅವತ್ತು ಕೂಡ ಯೂರಿನ್ ಟೆಸ್ಟ್ ಮಾಡಿಸಿದ್ರು. ಸೊ ಎಲ್ಲ ನಾರ್ಮಲ್ ಅಂತಲೇ ಬಂದಿತ್ತು. ಅದಂತೂ ಒಂದು ಖುಷಿ ವಿಷಯ. ಪ್ರೆಗ್ನೆನ್ಸಿ ಒಂದು ಸೇಫಾಗಿತ್ತು ಅಂತಂದರೆ ನಮಗೆ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಇಲ್ಲ ಅಂತಂದರೆ ಅದು ತಲೆಯಲ್ಲಿ ಓಡ್ತಾನೆ ಇರುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಇದಿಷ್ಟು ನನ್ನ ಒಂದು ಸ್ಕ್ಯಾನ್ ರಿಪೋರ್ಟ್ಸ್ ಆಗಿತ್ತು. ಅದಾದಮೇಲೆ ಅಂದರೆ 9th ಮಂತ್ಗೆ ನಾನೇನು ತೋರ್ಸೋಕ್ಕೆ ಹೋದೆ ಇಲ್ಲಿ ಆಲ್ಟಿಯಸ್ ಹಾಸ್ಪಿಟಲಲ್ಲಿ. ಐ ಥಿಂಕ್ ಅದು ರಿಪೋರ್ಟ್ ಎಲ್ಲೋ ಮಿಸ್ ಆಗಿಬಿಟ್ಟಿದೆ, ಅವ್ರ ಹತ್ರನೇ ಉಳ್ಕೊಂಬಿಟ್ಟಿದೆಯೋ ಅಥವಾ ನಮ್ಮ ಮನೇಲಿ ಎಲ್ಲ ಮಿಸ್ ಆಗಿದೆಯೋ ನನಗೆ ಗೊತ್ತೇ ಆಗ್ತಿಲ್ಲ. ಸೊ ಅದು ಸಿಗ್ತಾನೆ ಇಲ್ಲ ನನ್ನ ಕೈಗೆ. ಸೊ ಅದರಲ್ಲೂ ಕೂಡ ಹಾರ್ಟ್ ಬೀಟ್ ಬಂದು 140 to 150 ಒಳಗೇ ಇತ್ತು ಮಗುದು. ಸೊ ಎಲ್ಲ ಹೇಳ್ತಾರೆ 150 ಒಳಗಿದ್ರೆ ಹೆಣ್ಮಗು, 150 ಮೇಲಿದ್ರೆ ಗಂಡು ಮಗು ಅಂತ. ನಂದು ವೇರಿಯೇಷನ್ಸ್ ಆಗ್ತಾನೆ ಇತ್ತು. ಸೊ ಅದರಲ್ಲೆಲ್ಲ ನೀವು ಪ್ರಿಡಿಕ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಐ ಥಿಂಕ್ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಎಲ್ಲ ತೋರಿಸಿದ್ದೀನಿ ರಿಪೋರ್ಟ್ಸ್ ಎಲ್ಲನೂ. ಸೊ ಇದರಲ್ಲಿ ಯಾರಿಗೆಲ್ಲ ಡೌಟ್ಸ್ ಇತ್ತು ಏನಿದ್ರು ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇನ್ನೊಂದು, ಇಗ್ನೋರ್ ದ ಬ್ಯಾಕ್ಗ್ರೌಂಡ್ ಗೈಸ್. ನನಗೆ ಎಲ್ಲನೂ ಸರಿ ಮಾಡ್ಕೊಂಡು ಕೂತ್ಕೊಂಡು ವಿಡಿಯೋ ಮಾಡೋಷ್ಟೆಲ್ಲ ಪೇಷನ್ಸ್ ಇಲ್ಲ. ಬಿಕಾಸ್ ಮಗಳು ಎದ್ಬಿಡ್ತಾಳೆ, ಇವಾಗ ಮಲಗಿದ್ದಾಳೆ. ಸೊ ಅದಕ್ಕೇ ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.